ಹಾಯ್ ಫ್ರೆಂಡ್ಸ್, ನಮಸ್ತೆ. ನಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ನೊಂದು ರೆಸಿಪಿ ಹೇಳ್ಕೊಡ್ತಿದ್ದೇನೆ. ಅದು ಜಜ್ಜಿದ ಮೂಲಂಗಿ ಸಾಂಬಾರ್. ಜಜ್ಜಿದ ಮೂಲಂಗಿ ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳು: ಮೂಲಂಗಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ. ಮೂಲಂಗಿನ ಜಜ್ಜಿಟ್ಕೋಬೇಕು. ಮೊದಲೇನೆ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಮಿಕ್ಸಿ ಜಾರ್ ತೊಗೊಂಡು ಖಾರ ರುಬ್ಕೋಬೇಕು. ಖಾರಕ್ಕೆ ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಖಾರ ರುಬ್ಕೋತಿದ್ದೀನಿ. ಖಾರ ರುಬ್ಕೊಂಡಾಗಿ ನೆಕ್ಸ್ಟು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಲ್ ಹಾಕಬೇಕು. ಆಯಲ್ ಹಾಕಿ ಆಯಲ್ ಕಾದ ನಂತರ ಎಣ್ಣೆ ಕಾದಿದೆ. ನೆಕ್ಸ್ಟ್ ಈರುಳ್ಳಿ ಸೇರಿಸ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ನಂತರ ಜಜ್ಕೊಂಡಿರೋ ಮೂಲಂಗಿನ ಅದರೊಳಗಡೆ ಸೇರಿಸ್ಬೇಕು. ಮೂಲಂಗಿ ಇದು ಜಜ್ಕೊಂಡಿರೋದು ಮೂಲಂಗಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಜೊತೆಲೇ. ನೆಕ್ಸ್ಟು ಖಾರ ರುಬ್ಕೋತಿದ್ದೀನಿ. ರುಬ್ಕೊಂಡಿರೋ ಖಾರನ ಮೂಲಂಗಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೇರಿಸ್ಬೇಕು. ಖಾರ ಸೇರಿಸ್ಕೋತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರ ಸೇರಿಸ್ಬಿಟ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಇಟ್ಕೋಬೇಕು. ನೀವು ನೀರು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಸಾಂಬಾರು ಇಟ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ನೀವು ಕುಕ್ಕರಲ್ಲೇ ಕೂಗಿಸ್ಕೋಬೋದು, ಇಲ್ಲ ಅಂದರೆ ಹಂಗೆ ಬೇಯಿಸ್ಕೋಬೋದು. ನಾವು ಕೂಗಿಸ್ತಿಲ್ಲ ಇಲ್ಲಿ, ಹಂಗೆ ಬೇಯಿಸ್ಕೋತಿದ್ದೀನಿ. ನೋಡಿ, ಸಾಂಬಾರು ಬೇಯ್ತಿದೆ. ಮೂಲಂಗಿ ಕೂದಿ ಮಾಡೋಕ್ಕಿಂತ ಹಿಂಗೆ ಜಜ್ಜಿದ ಮೂಲಂಗಿ ಸಾಂಬಾರು ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಬೇಯ್ತಿದೆ. ಸಾಂಬಾರು ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ನೋಡಿ, ಜಜ್ಜಿದ ಮೂಲಂಗಿ ಸಾಂಬಾರು ರೆಡಿ. ಮಟನ್ ಸಾರು ಥರನೇ ಟೇಸ್ಟ್ ಇರುತ್ತೆ ಇದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.